ಕ್ಷೌರಿಕರು ಅಂದ್ರೆ ನಮಗೆ ತಕ್ಷಣ ನೆನ್ಪಾಗೋದು ಹೇರ್ ಕಟಿಂಗ್ ಅಲ್ವಾ? ಆದ್ರೆ ನಾವು ದಿನನಿತ್ಯ ನೋಡೋ ಈ ವೃತ್ತಿ ಹಿಂದೆ ಒಂದು ದೊಡ್ಡ ದೈವಿಕ ಪೌರಾಣಿಕ ಕಥೆನೇ ಇದೆ. ಇಂದು ನಾವು ಆ ಪವಿತ್ರ ಮೂಲದ ಬಗ್ಗೆ ತಿಳ್ಕೊಳ್ಳೋಣ. ಇದು ಕೇವಲ ಕೂದಲು ಕತ್ತರಿಸುವುದಕ್ಕಿಂತ ತುಂಬಾನೇ ಮಿಗಿಲಾದುದು. ಒಂದು ಕ್ಷಣ ಯೋಚಿಸಿ, ನಾವು ಪ್ರತಿದಿನ ನೋಡೋ ಈ ಕ್ಷೌರಿಕ ವೃತ್ತಿ ಹಿಂದೆ ಒಂದು ದೈವಿಕ ಕತೆ, ಒಂದು ಪವಿತ್ರವಾದ ಕರ್ತವ್ಯ ಅಡಗಿದೆ ಅಂದ್ರೆ ಹೇಗಿರುತ್ತೆ? ಇವತ್ತಿನ ನಮ್ಮ ಈ ವಿಶ್ಲೇಷಣೆಯ ಕೇಂದ್ರಬಿಂದುವೇ ಅದು. ಬನ್ನಿ, ಆ ಕಥೆಯ ಆಳಕ್ಕಿಳಿದು ನೋಡೋಣ. ಈ ಇಡೀ ಕಥೆಯ ಹೃದಯ ಭಾಗದಲ್ಲಿರೋದು ಸವಿತಾ ಸಮಾಜ. ಇದು ಕೇವಲ ಒಂದು ಸಮುದಾಯದ ಹೆಸರಲ್ಲ, ಬದಲಿಗೆ ಇದು ನಮ್ಮನ್ನ ಸಾವಿರಾರು ವರ್ಷಗಳ ಹಿಂದಿನ ಪೌರಾಣಿಕ ಜಗತ್ತಿಗೆ ಕರ್ಕೊಂಡು ಹೋಗುವ ಒಂದು ಸೇತುವೆ ಇದ್ದ ಹಾಗೆ. ಈ ಪುರಾಣ ಕಥೆಗೆ ಅಡಿಪಾಯನೇ ಈ ಸಮುದಾಯ ಅಂತ ಹೇಳ್ಬೋದು. ಹಾಗಿದ್ರೆ ಮೊದಲಿಗೆ ಈ ವೃತ್ತಿಯನ್ನ ಯಾಕೆ ಇಷ್ಟೊಂದು ಪವಿತ್ರ ಅಂತಾರೆ? ಇದರ ಹಿಂದಿರೋ ದೈವಿಕ ಉದ್ದೇಶವಾದ್ರೂ ಏನು? ನೋಡಿ, ಈ ವೃತ್ತಿಯ ಮೂಲ ಉದ್ದೇಶವನ್ನೇ ಆಯುಷ್ಕರ್ಮ ಅಂತ ಕರೆಯಲಾಗುತ್ತೆ. ಆಯುಷ್ಕರ್ಮ ಅಂದ್ರೆ ಬರೀ ಅಂಧಗೊಳಿಸೋದು, ಶೃಂಗಾರ ಮಾಡೋದು ಅಷ್ಟೇ ಅಲ್ಲ, ಬದಲಿಗೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನ ಕಾಪಾಡುವ ಒಂದು ಪವಿತ್ರವಾದ ಕೆಲ್ಸ. ಇದೇ ಕಾರಣಕ್ಕೆ ಈ ವೃತ್ತಿಗೆ ಒಂದು ದೈವಿಕ ಸ್ಥಾನಮಾನ ಸಿಕ್ಕಿದೆ. ಸರಿ, ಈಗ ಆ ಮೂಲಪುರಾಣ ಕಥೆ ಏನಂತ ನೋಡೋಣ ಬನ್ನಿ. ಈ ಸಮುದಾಯ ಹುಟ್ಟಿಕೊಂಡಿದ್ದೇ ಈ ಕಥೆಯಿಂದ. ಕಥೆ ಶುರುವಾಗೋದು ದೇವಲೋಕದಲ್ಲಿ ನಡೆದ ಒಂದು ದೊಡ್ಡ ಯಜ್ಞದಿಂದ. ಯೋಚನೆ ಮಾಡಿ, ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಸೇರಿ ಒಂದು ಮಹಾಯಾಗವನ್ನ ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಯಾರು ಊಹಿಸದ ಒಂದು ಅದ್ಭುತ ಘಟನೆಗೆ ವೇದಿಕೆ ಸಿದ್ಧವಾಯಿತು. ಯಜ್ಞದ ಅಗ್ನಿ ಎಷ್ಟು ತೀವ್ರವಾಗಿತ್ತಂದ್ರೆ ಆ ಬೆಂಕಿಯ ಜ್ವಾಲೆ ಮಹಾದೇವನ ಜಟೆಗೇ ತಗುಲ್ಬಿಡುತ್ತೆ. ಇದನ್ನ ನೋಡಿ ದೇವತೆಗಳೆಲ್ಲರಿಗೂ ದೊಡ್ಡ ಆತಂಕ. ಇದಕ್ಕೇನಾದ್ರೂ ಒಂದು ಪರಿಹಾರ ಬೇಕೇ ಬೇಕಿತ್ತು. ಆಗ ತಾಯಿ ಪಾರ್ವತಿ ಶಿವನ ಹತ್ರ ಕೇಳ್ಕೋತಾಳೆ. ಆಕೆಯ ಕೋರಿಕೆಯ ಮೇರೆಗೆ ಶಿವನು ತನ್ನ ಬಲಗಣ್ಣನ್ನ ತೆರೆಯುತ್ತಾನೆ. ಅಷ್ಟೇ, ಆ ದಿವ್ಯ ದೃಷ್ಟಿಯ ತೇಜಸ್ಸಿನಿಂದ ಒಬ್ಬ ಮಹಾಪುರುಷನ ಜನನವಾಯಿತು. ನೋಡಿಯೇ, ಇವರೇ ಆ ಸವಿತಾ ಮಹರ್ಷಿ, ಸಾಕ್ಷಾತ್ ಶಿವನ ಕಣ್ಣಿಂದ ಜನಿಸಿದವರು. ಇಲ್ಲಿರೋ ವಿಶೇಷತೆ ಏನ್ಗೊತ್ತಾ? ಅವರು ಹುಟ್ಟುವಾಗ್ಲೇ ಅವರ ಕೈಯಲ್ಲಿ ತಮ್ಮ ವೃತ್ತಿಗೆ ಬೇಕಾದ ಎಲ್ಲಾ ಉಪಕರಣಗಳೂ ಇದ್ವು. ಎಂಥ ಅದ್ಭುತ ಅಲ್ವಾ? ಸವಿತಾ ಮಹರ್ಷಿ ಸೃಷ್ಟಿಯಾದ ಮೇಲೆ ಅವರಿಗೆ ಒಂದಲ್ಲ ಮೂರು ದೈವಿಕ ಜವಾಬ್ದಾರಿಗಳನ್ನ ವಹಿಸಲಾಯಿತು. ಹಾಗಿದ್ರೆ ಆ 3 ಜವಾಬ್ದಾರಿಗಳು ಯಾವುವು? ಅವರಿಗೆ ಸಿಕ್ಕಿದ 3 ವರಗಳು ಅವರ ಪಾತ್ರ ಎಷ್ಟು ಬಹುಮುಖಿ ಅನ್ನೋದನ್ನ ತೋರ್ಸುತ್ತೆ. ಮೊದಲನೇದು ಆಯುಷ್ಕರ್ಮ, ಅಂದ್ರೆ ಅಂದಗೊಳಿಸೋದು. ಇದು ಅವರಿಗೆ ಹುಟ್ಟಿನಿಂದಲೇ ಬಂದ ಕಲೆ. ಎರಡನೇದು ಶಿವನಿಂದ ಸಿಕ್ಕಿದ ನಾದ, ಅಂದ್ರೆ ಪವಿತ್ರ ಸಂಗೀತ. ಇನ್ನು ಮೂರನೇದು ಬ್ರಹ್ಮದೇವನಿಂದ ಸಿಕ್ಕಿದ ಆಯುರ್ವೇದ, ಅಂದ್ರೆ ವೈದ್ಯಕೀಯ ಜ್ಞಾನ. ಇದರರ್ಥ ಅವರು ಕೇವಲ ಕ್ಷೌರಿಕರಲ್ಲ, ಅದ್ಭುತ ಸಂಗೀತಗಾರರು ಮತ್ತು ನಿಪುಣ ವೈದ್ಯರೂ ಹೌದು. ಸರಿ, ಈಗ ಅವರ ಹೆಸರಿನ ಬಗ್ಗೆ ಮಾತಾಡೋಣ. ಸವಿತಾ ಅನ್ನೋ ಹೆಸರಲ್ಲೇ ಒಂದು ಗೂಢವಾದ, ಆಳವಾದ ಅರ್ಥ ಅಡಗಿದೆ. ಸವಿತಾ ಅನ್ನೋ ಪದ ಬಂದಿರೋದು ಸವಿತೃ ಅನ್ನೋ ಸಂಸ್ಕೃತ ಪದದಿಂದ. ಸವಿತೃ ಅಂದ್ರೆ ಸೂರ್ಯ. ಹೇಗೆ ಸೂರ್ಯ ಇಡೀ ಜಗತ್ತಿಗೆ, ಸಕಲ ಜೀವರಾಶಿಗಳಿಗೂ ಜೀವ ಕೊಟ್ಟು ಪೋಷಿಸ್ತಾನೋ, ಅದೇ ರೀತಿ ಈ ವೃತ್ತಿ ಕೂಡ ಸಮಾಜಕ್ಕೆ ಅತ್ಯಗತ್ಯ ಅನ್ನೋದೇ ಇದರ ಹಿಂದಿನ ಸಂಕೇತ. ಈ ಹೋಲಿಕೆ ನಿಜಕ್ಕೂ ಬಹಳ ಮುಖ್ಯವಾದದು. ಯಾಕಂದ್ರೆ ಹೇಗೆ ಸೂರ್ಯನಿಲ್ಲದೆ ಭೂಮಿ ಮೇಲೆ ಜೀವ ಅನ್ನೋದೇ ಇರೋದಿಲ್ವೋ, ಅದೇ ರೀತಿ ಸವಿತಾ ಸಮಾಜದ ಸೇವೆಗಳಿಲ್ದೆ ಸಮಾಜದ ಆರೋಗ್ಯ ಮತ್ತೆ ಯೋಗಕ್ಷೇಮ ಪೂರ್ಣವಾಗಲ್ಲ ಅನ್ನೋದು ಇದ್ರ ಹಿಂದಿನ ಬಲವಾದ ನಂಬಿಕೆ. ಸವಿತಾ ಮಹರ್ಷಿಗೆ 3 ಮುಖಗಳಿವೆ ಅಂತ ಚಿತ್ರಗಳಲ್ಲಿ ತೋರಿಸಲಾಗುತ್ತೆ. ಈ 3 ಮುಖಗಳು ಅವರಿಗೆ ಸಿಕ್ಕಿದ 3 ದೈವಿಕ ವರಗಳ ಸಂಕೇತ. ಮೊದಲ ಮುಖ ಆಯುಷ್ಕರ್ಮವನ್ನ, ಎರಡನೇ ಮುಖ ನಾದವನ್ನ ಹಾಗೂ ಮೂರನೇ ಮುಖ ಆಯುರ್ವೇದವನ್ನ ಸಂಕೇತಿಸುತ್ತೆ. ಇದು ಅವರ ದೈವತ್ವದ ಬಹುಮುಖತೆಯನ್ನ ಎತ್ತಿ ತೋರಿಸುತ್ತೆ. ಅಷ್ಟೇ ಅಲ್ಲ, ಅವರ 6 ಕೈಗಳಲ್ಲಿ ಹಿಡಿದಿರೋ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ವಿಶೇಷ ಅರ್ಥವಿದೆ. ಉದಾಹರಣೆಗೆ, ಅವರ ಕೈಯಲ್ಲಿರೋ ಅಮೃತಕುಂಭ ಆರೋಗ್ಯ ಮತ್ತೆ ಚಿಕಿತ್ಸೆಯ ಸಂಕೇತ. ಅದೇ ರೀತಿ ವೀಣೆ ಅವರ ದೈವಿಕ ಸಂಗೀತ ಜ್ಞಾನವನ್ನ ತೋರಿಸುತ್ತೆ. ಹೀಗೆ ಪ್ರತಿಯೊಂದು ಅವರ ಸಮಗ್ರ ಪಾತ್ರವನ್ನ ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಸರಿ, ಇಷ್ಟೆಲ್ಲ ಆಯ್ತು. ಈ ಪುರಾಣ ಕಥೆ ಇವತ್ತಿಗೂ ಹೇಗೆ ಜೀವಂತವಾಗಿದೆ ಅಂತ ನೋಡೋಣ ಬನ್ನಿ. ಹಿಂದೂ ಸಂಪ್ರದಾಯದಲ್ಲಿ ಮುಡಿ ಕೊಡೋದು ಅಥವಾ ತಲೆಕೂದ್ಲು ತೆಗೆಯೋದಕ್ಕೆ ಒಂದು ದೊಡ್ಡ ಆಧ್ಯಾತ್ಮಿಕ ಅರ್ಥ ಇದೆ. ನಮ್ಮ ತಲೆಕೂದ್ಲು ನಮ್ಮ ಸಂಚಿತ ಕರ್ಮಗಳನ್ನ ಪ್ರತಿನಿಧಿಸುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಕೂದ್ಲನ್ನ ತೆಗೆಯೋದು ಅಂದ್ರೆ ನಮ್ಮ ಕರ್ಮಗಳನ್ನ ಕಳೆದುಕೊಂಡು ಆಧ್ಯಾತ್ಮಿಕವಾಗಿ ಶುದ್ಧಿಯಾಗೋದು ಅಂತ.
ಈ ಪವಿತ್ರವಾದ ಕೆಲಸದಲ್ಲಿ ಕ್ಷೌರಿಕರ ಪಾತ್ರ ತುಂಬಾನೇ ಮುಖ್ಯ. ನೋಡಿ, ಆ ಪೌರಾಣಿಕ ವರಗಳಿಗೂ ಈ ಸಮುದಾಯವನ್ನ ಕರೆಯೋ ಹೆಸರುಗಳಿಗೂ ನೇರವಾದ ಲಿಂಕ್ ಇದೆ. ಶಿವನಿಂದ ಸಿಕ್ಕಿದ ಸಂಗೀತದ ವರ ಅಂದ್ರೆ ನಾದದಿಂದ ಇವರನ್ನ ಭಜಂತ್ರಿ ಅಥವಾ ಮಂಗಳ ಅಂತ ಕರೀತಾರೆ. ಹಾಗೆಯೇ ಬ್ರಹ್ಮನಿಂದ ಸಿಕ್ಕಿದ ಆಯುರ್ವೇದ ಜ್ಞಾನದಿಂದ ವೈದ್ಯ ಅಥವಾ ಪಂಡಿತ್ ಅಂತಾನೂ ಗುರ್ತಿಸಲಾಗುತ್ತೆ. ನೋಡಿ, ಪರಂಪರೆ ಹೇಗೆ ಹೆಸರುಗಳಲ್ಲಿ ಜೀವಂತವಾಗಿದೆ. ಇಷ್ಟೇ ಅಲ್ಲ, ಇನ್ನೂ ಕೆಲವು ಹೆಸರುಗಳಂತೂ ನೇರವಾಗಿ ಶಿವನ ನಯನದಿಂದ ಅಂದ್ರೆ ಕಣ್ಣಿನಿಂದ ಹುಟ್ಟಿದ ಕಥೆಯನ್ನೇ ಹೇಳುತ್ತೆ. ಉದಾಹರಣೆಗೆ ನಯನಜ ಅಂದ್ರೆ ಕಣ್ಣಿನಿಂದ ಜನಿಸಿದವನು ಅಂತ. ನಾಯಿ ಅಥವಾ ನಾಯಿ ಬ್ರಾಹ್ಮಣ ಅನ್ನೋ ಹೆಸರುಗಳು ಇದೇ ಮೂಲವನ್ನ ಸೂಚಿಸುತ್ತವೆ. ಇದು ಅವರ ದೈವಿಕ ಮೂಲವನ್ನ ಸದಾ ನೆನಪಲ್ಲಿಡುತ್ತೆ. ಹಾಗಿದ್ರೆ ಕೊನೆಯದಾಗಿ ಹೇಳೋದಾದ್ರೆ, ಸವಿತಾ ಸಮಾಜ ಅನ್ನೋದು ಕೇವಲ ಒಂದು ವೃತ್ತಿ ಮಾತ್ರ ಅಲ್ಲ. ಬದಲಿಗೆ ಇದು ಆರೋಗ್ಯ, ಚಿಕಿತ್ಸೆ, ಸಂಗೀತ ಮತ್ತು ಧಾರ್ಮಿಕ ಶುದ್ಧತೆ ಈ ಎಲ್ಲದರ ಒಂದು ಅದ್ಭುತ ಸಂಶ್ಲೇಷಣೆ. ಮತ್ತು ಇದರ ಪ್ರತಿಯೊಂದು ಅಂಶದ ಬೇರಿರೋದು ಆ ದೈವಿಕ ಮೂಲಕಥೆಯಲ್ಲೇ. ಇದೆಲ್ಲ ಕೇಳಿದ ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ನಾವು ದಿನನಿತ್ಯ ನೋಡೋ ಕ್ಷೌರಿಕ ವೃತ್ತಿಯ ಹಿಂದೆ ಇಷ್ಟೊಂದು ದೊಡ್ಡ ಕಥೆ ಇರೋದಾದ್ರೆ, ನಾವು ದಿನಾ ನೋಡೋ ಬೇರೆ ಸಾಮಾನ್ಯ ವೃತ್ತಿಗಳ ಹಿಂದೆ ಕೂಡ ಇಂಥ ರಹಸ್ಯಮಯ, ಪವಿತ್ರ ಕಥೆಗಳು ಅಡಗಿರಬಹುದಾ? ಒಮ್ಮೆ ಯೋಚನೆ ಮಾಡಿ ನೋಡಿ.